Hi everyone, welcome to Mom Tuition channel. Today we are discussing about UKG annual exam English question paper. Still who are not subscribed my channel, please subscribe the channel and support me. Let's start the video. ನಮಸ್ಕಾರ ಎಲ್ಲರಿಗೂ. ಹಿಂದಿನ ತರಗತಿಯಲ್ಲಿ ನಾನು ಯಾವ ರೀತಿ ಮಕ್ಕಳಿಗೆ ಮನೆಯಲ್ಲೇ ಕ್ವಶನ್ ಪೇಪರ್ನ ನಾವು ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡಿಸೋದು ಮತ್ತು ಓರಲ್ ಪ್ರಾಕ್ಟೀಸ್ ಯಾವ ರೀತಿ ಮಾಡಿಸೋದು ಅಂತ ತುಂಬ ವಿಡಿಯೋಗಳನ್ನ ಹಾಕಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಆ ರೀತಿ ಪ್ರಾಕ್ಟೀಸ್ ಮಾಡಿಸಿರೋದ್ರಿಂದ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ನನ್ನ ಮಗನ ಫೈನಲ್ ಎಕ್ಸಾಮ್ದು ಆನ್ಸರ್ ಶೀಟು. ಸಬ್ಜೆಕ್ಟು ಇಂಗ್ಲೀಷ್, ಕ್ಲಾಸ್ UKG. ಅವನಿಗೆ 75 ಮಾರ್ಕ್ಸಿಗೆ 75 ಮಾರ್ಕ್ಸಿಗೆ 75 ಸಿಕ್ಕಿದೆ. ಸೊ ಓರಲ್ ಮಾಡಿದ್ದಾರೆ, ಓರಲಲ್ಲಿ A+ ಸಿಕ್ಕಿದೆ. ಸೊ ಒಂದು 25 ಮಾರ್ಕ್ಸಿಗೆ ಓರಲ್ ಮಾಡಿರ್ತಾರೆ, ಅದನ್ನು ಗ್ರೇಡಲ್ಲಿ ಕೊಟ್ಟಿರ್ತಾರೆ. A+ ಓರಲಲ್ಲಿ ಸಿಕ್ಕಿದೆ. ಅವನಿಗೆ ಯಾವ ರೀತಿ ಕ್ವಶನ್ ಬಂದಿತ್ತು, ಏನೇನು ಆನ್ಸರ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಮೇನ್ ಬಂದು ಆನ್ಸರ್ ದ ಕ್ವಶನ್. ಇದಕ್ಕೆ 15 ಮಾರ್ಕ್ಸ್ ಇಟ್ಟಿದ್ದಾರೆ. ಫಸ್ಟ್ ಕ್ವಶನ್, ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ದರ್ಶಿಲ್ ಅಂತ ಬರೆದಿದ್ದಾನೆ. ಸೊ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮೈ ಫಾದರ್ ನೇಮ್ ಇಸ್ ಗಣೇಶ್. ಅದಕ್ಕೂ 2 ಮಾರ್ಕ್ಸ್ ಸಿಕ್ಕಿದೆ. ಮೂರನೇ ಕ್ವಶನು, ವಾಟ್ ಈಸ್ ಯುವರ್ ಮದರ್ ನೇಮ್? ಮೈ ಮದರ್ ನೇಮ್ ಇಸ್ ಸುಮನ. ಇದಕ್ಕೂ ಕೂಡ 2 ಮಾರ್ಕ್ಸ್ ತಗೊಂಡಿದ್ದಾನೆ. ನೆಕ್ಸ್ಟ್ 4ನೇ ಕ್ವಶನು, ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್? ಮೈ ಸ್ಕೂಲ್ ನೇಮ್ ಈಸ್ ಲಿಟಲ್ ರುಬಿಕ್ಸ್ ಅಂತ ಬರೆದಿದ್ದಾನೆ. ಅದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇವಾಗ ಈ 4 ಕ್ವಶನ್ಗಳು 2 ಮಾರ್ಕ್ಸ್ದು. ನೆಕ್ಸ್ಟ್ 2 ಕ್ವಶನ್ ಬಂದು 1 ಮಾರ್ಕ್ಸ್ ಇದು. 5ನೇ ಕ್ವಶನ್ ಬಂದು ಇಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಸ್ಟಾರ್. ನೆಕ್ಸ್ಟ್ 6th ಕ್ವಶನ್ ಬಂದು ವಾಟ್ ಈಸ್ ದಟ್? ಈ ಕಡೆ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಎ ಕೈಟ್. ಇದೆರಡು ಕೂಡ 1 ಮಾರ್ಕ್ಸುದು. 1 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 7th ಕ್ವಶನ್ ಬಂದು ಇಲ್ಲಿ ಕಪ್ಸ್ ಚಿತ್ರ ಕೊಟ್ಟಿದ್ದಾರೆ. ವಾಟ್ ಆರ್ ದೀಸ್ ಅಂತ ಕೇಳಿದ್ದಾರೆ. ಸೊ ದೀಸ್ ಆರ್ ಕಪ್ಸ್ ಅಂತ ಆನ್ಸರ್ ಮಾಡಿದ್ದಾನೆ. ಇದು 2 ಮಾರ್ಕ್ಸ್ ಇದು. ಸೊ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 8th ಕ್ವಶನ್ ಬಂದು ವಾಟ್ ಆರ್ ದೋಸ್? ಈ ಕಡೆ ಚಿತ್ರ ಕೊಟ್ಟಿದ್ದಾರೆ. 2 ಕಾರ್ ಚಿತ್ರ ಇದೆ, 2 ಕಾರ್ಗಳ ಚಿತ್ರ ಇದೆ. ಸೊ ದೋಸ್ ಆರ್ ಕಾರ್ಸ್ ಅಂತ ಆನ್ಸರ್ ಮಾಡಿದ್ದಾನೆ. ಸೊ ಇದು ಕೂಡ 2 ಮಾರ್ಕ್ಸ್ ಇಂದು ಕ್ವಶನ್ನು. ಸೊ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಆ್ಯಪಲ್ ಚಿತ್ರ ಇದೆ. ವಾಟ್ ಈಸ್ ದಿಸ್ ಅಂತ ಕೇಳಿದ್ದಾರೆ. ಇವನು ದಿಸ್ ಈಸ್ ಆ್ಯನ್ ಆ್ಯಪಲ್ ಅಂತ ಬರೆದಿದ್ದಾನೆ. ಸೊ ಆ್ಯನ್ ಅಂತ ಬರೆದಿದ್ದಾನೆ. ಇಲ್ಲಿ ಬಂದು ಓವಲ್ ಬಂದಿದೆ. ಸೊ ಆ್ಯನ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ 1 ಮಾರ್ಕ್ಸ್ ಸಿಕ್ಕಿದೆ ಅವನಿಗೆ. ಟೋಟಲ್ ಆಗಿ 15 ಮಾರ್ಕ್ಸ್ ಇದೆ ಇದಕ್ಕೆ. ಟೋಟಲ್ ಆಗಿ 9 ಕ್ವಶನ್ಗೆ 15 ಮಾರ್ಕ್ಸು, 15 ಮಾರ್ಕ್ಸ್ ಔಟ್ ಆಫ್ ಔಟ್ ತಗೊಂಡಿದ್ದಾನೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಯೂಸ್ ಆಫ್ ಹಿ ಆರ್ ಶಿ. ಇದು 2 ಮಾರ್ಕ್ಸ್ ಕ್ವಶನು. ದಿಸ್ ಈಸ್ ರೀನಾ, ಡ್ಯಾಶ್ ಈಸ್ ಎ ಗರ್ಲ್. ಇಲ್ಲಿ ಹಿ ಆರ್ ಶಿ ಅಂತ ಮೆನ್ಷನ್ ಮಾಡಬೇಕು. ಸೊ ಶಿ ಈಸ್ ಎ ಗರ್ಲ್. ದಿಸ್ ಈಸ್ ಎ ರಾಜು, ಡ್ಯಾಶ್ ಈಸ್ ಎ ಬಾಯ್. ದಿಸ್ ಈಸ್ ಎ ರಾಜು, ರಾಜು ಈಸ್ ಎ ಬಾಯ್. ಸೊ ಹಿ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಹಿ ಈಸ್ ಎ ಬಾಯ್. 2 ಮಾರ್ಕ್ಸಿಗೆ 2 ಮಾರ್ಕ್ಸ್ ಸಿಕ್ಕಿದೆ. ನೆಕ್ಸ್ಟ್ ಮೇನ್, ಯೂಸ್ ಆಫ್ ಹಿಸ್ ಆರ್ ಹರ್. ಇದು ಟೋಟಲ್ 2 ಮಾರ್ಕ್ಸು. 2 ಕ್ವಶನ್ ಇದೆ. ದಿಸ್ ಈಸ್ ರಾಮ್, ದಿಸ್ ಈಸ್ ಡ್ಯಾಶ್ ಬ್ಯಾಗ್. ಫಸ್ಟ್ ಕ್ವಶನ್ ಬಂದು ದಿಸ್ ಈಸ್ ರಾಮ್, ದಿಸ್ ಈಸ್ ಡ್ಯಾಶ್ ಬ್ಯಾಗ್, ಹಿಸ್ ಬ್ಯಾಗ್. ಸೆಕೆಂಡ್, ಸೀತಾ ಲೈಕ್ ಟು ರೀಡ್ ಬುಕ್ಸ್. ದಿಸ್ ಈಸ್ ಡ್ಯಾಶ್ ಬುಕ್ಸ್, ದಿಸ್ ಈಸ್ ಹರ್ ಬುಕ್ಸ್. 2 ಕ್ವಶನಿಗೆ 2 ಮಾರ್ಕ್ಸ್ ಸಿಕ್ಕಿದೆ ಅವನಿಗೆ. ನೆಕ್ಸ್ಟ್ 4th ಮೇನ್, ಪೇರ್ ವರ್ಡ್ಸ್. ಪೇರ್ ವರ್ಡ್ಸ್ಗೆ 2 ಮಾರ್ಕ್ಸ್ ಇದೆ. ಇಲ್ಲಿ 2 ಚಿತ್ರ ಕೊಟ್ಟಿರ್ತಾರೆ, ಅದನ್ನು ಪೇರ್ ಮಾಡಿ ಆ ಚಿತ್ರದ ನೇಮ್ನ ಇಲ್ಲಿ ಬರಿಬೇಕು. ಫಸ್ಟ್ ಕ್ವಶನ್, ಲಾಕ್ ಆ್ಯಂಡ್ ಕೀ ಚಿತ್ರ ಇದೆ. ಸೊ ಲಾಕ್ ಆ್ಯಂಡ್ ಕೀ ಬರೆದಿದ್ದಾನೆ. ನೆಕ್ಸ್ಟ್ ನಂಬರ್ 2, ಬಾಲ್ ಆ್ಯಂಡ್ ಬ್ಯಾಟ್. ಬಾಲ್ ಆ್ಯಂಡ್ ಬ್ಯಾಟ್. ಸೊ 2ಕ್ಕೆ 2 ಮಾರ್ಕ್ಸ್ ಸಿಕ್ಕಿದೆ. 5th ಮೇನ್. 5th ಮೇನಲ್ಲಿ ರೈಟ್ ಮಿಸ್ಸಿಂಗ್ ಓವಲ್ಸ್. ಇದು 3 ಮಾರ್ಕ್ಸ್ ಕ್ವಶನು. ಟೋಟಲ್ ಆಗಿ 6 ಕ್ವಶನ್ ಇದೆ. ಸೊ ಒಂದು ಕ್ವಶನ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ 6 ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರ ಕೊಟ್ಟಿರ್ತಾರೆ, ಅಲ್ಲಿ ಓವಲ್ ಮಿಸ್ ಆಗಿರುತ್ತೆ, ಅದನ್ನು ಬರಿಬೇಕು. ಫಸ್ಟ್ ಕ್ವಶನ್ ಬಂದು ಮ್ಯಾಟ್ ಚಿತ್ರ ಇದೆ. MAT ಮ್ಯಾಟ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ 10 ಇದೆ, TEN 10 ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಕಪ್, CUP ಕಪ್. ನೆಕ್ಸ್ಟ್ ಕೀ ಚಿತ್ರ ಇದೆ, KEY ಕೀ. ನೆಕ್ಸ್ಟ್ ಆ್ಯಪಲ್ ಚಿತ್ರ ಇದೆ,
ಎ ಮಿಸ್ಸಿಂಗ್ ಆಗಿದೆ. APPLE ಆ್ಯಪಲ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಪಿನ್ ಚಿತ್ರ ಇದೆ. P-N ಅಂತ ಕೊಟ್ಟಿದ್ದಾರೆ. PIN ಪಿನ್ ಅಂತ ಬರೆದಿದ್ದಾನೆ. ಟೋಟಲ್ ಆಗಿ 6 ಕ್ವಶನ್ಗೆ 6 ಕೂಡ ಆನ್ಸರ್ ಮಾಡಿದ್ದಾನೆ. ಟೋಟಲ್ ಆಗಿ 3 ಮಾರ್ಕ್ಸ್ ಸಿಕ್ಕಿದೆ. 6th ಮೇನ್ ಬಂದು ಮ್ಯಾಚ್ ದ ಅಪೋಸಿಟ್ ವರ್ಡ್ಸ್. ಟೋಟಲ್ ಆಗಿ 5 ಮಾರ್ಕ್ಸ್, 5 ಕ್ವಶನ್ ಇದೆ, 5 ಮಾರ್ಕ್ಸ್. ಹ್ಯಾಪಿ, ಹ್ಯಾಪಿ ಅಪೋಸಿಟ್ ಸ್ಯಾಡ್, ಓಲ್ಡ್, ಯಂಗ್, ಡ್ರೈ, ವ್ಯಾಟ್, ಗರ್ಲ್, ಬಾಯ್, ಹಾಟ್, ಕೋಲ್ಡ್. ಸೊ 5 ಕ್ವಶನ್ಗೆ 5 ಮಾರ್ಕ್ಸ್ ಸಿಕ್ಕಿದೆ. ನೆಕ್ಸ್ಟ್ 7 ಮೇನ್ ಬಂದು ರೈಟ್ ರೈಮಿಂಗ್ ವರ್ಡ್ಸ್. ಇದು ಟೋಟಲ್ ಆಗಿ 4 ಮಾರ್ಕ್ಸ್ ಇದೆ. 4 ಕ್ವಶನ್ 4 ಮಾರ್ಕ್ಸ್ ಇದೆ. ಇಲ್ಲಿ ವರ್ಡ್ನ ಕೊಟ್ಟಿದ್ದಾರೆ, ಅದರದ್ದು ರೈಮಿಂಗ್ ವರ್ಡ್ನ ಒಂದೊಂದು ರೈಮಿಂಗ್ ವರ್ಡ್ನ ಬರಿಬೇಕು. ಫಸ್ಟ್ ಟ್ರೀ, ಟ್ರೀ ರೈಮಿಂಗ್ ವರ್ಡ್ ಫ್ರೀ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಬ್ಲಾಕ್, ಕ್ಲಾಕ್, ಮ್ಯಾಚ್, ಕ್ಯಾಚ್, ಬ್ಯಾಟ್, ಕ್ಯಾಟ್. ಟೋಟಲ್ ಆಗಿ 4 ಕ್ವಶನ್ಗೆ 4 ಮಾರ್ಕ್ಸ್ ಸಿಕ್ಕಿದೆ. 8th ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆರ್, ಐ, ಆಮ್, ಈಸ್. ಇಲ್ಲಿ ಟೋಟಲ್ ಆಗಿ 4 ಕ್ವಶನ್ ಇದೆ, 2 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಆರ್, ಐ, ಆಮ್, ಈಸ್ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಇದನ್ನ ಬರಿಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ ಬಂದು ಐ ಡ್ಯಾಶ್ ಹ್ಯಾಪಿ, ಐ ಆಮ್ ಹ್ಯಾಪಿ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಕ್ವಶನ್ ದಟ್ ಡ್ಯಾಶ್ ಮೈ ಟಾಯ್, ದಟ್ ಈಸ್ ಮೈ ಟಾಯ್. ಥರ್ಡ್ ಕ್ವಶನ್ ದೇ ಡ್ಯಾಶ್ ಜಂಪಿಂಗ್, ದೇ ಆರ್ ಜಂಪಿಂಗ್. Fourth question dash like to read, I like to read. So 4 ಕ್ವಶನ್ಗೆ 2 ಮಾರ್ಕ್ಸ್ ಸಿಕ್ಕಿದೆ. ನೆಕ್ಸ್ಟ್ 9th ಮೇನ್ ಬಂದು ಡಿಕ್ಟೇಷನ್ ವರ್ಡ್ಸ್. ಟೋಟಲ್ ಆಗಿ 10 ಡಿಕ್ಟೇಷನ್ ವರ್ಡ್ ಕೊಟ್ಟಿದ್ದಾರೆ. 10ಗೆ ಔಟ್ ಆಫ್ 10 ಸಿಕ್ಕಿದೆ. ಸೊ ಏನೇನು ಡಿಕ್ಟೇಷನ್ ವರ್ಡ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ಡಿಕ್ಟೇಷನ್ ವರ್ಡ್ ಬಂದು ಪ್ರಿಂಟ್, PRINT ಪ್ರಿಂಟ್ ಅಂತ ಬರೆದಿದ್ದಾನೆ. ಬ್ಲ್ಯಾಕ್, BLACK ಬ್ಲ್ಯಾಕ್. ಗ್ಲಾಸ್, GLASS ಗ್ಲಾಸ್. BLOCK ಬ್ಲಾಕ್. ನೆಕ್ಸ್ಟ್ PRESS ಪ್ರೆಸ್, CLASS ಕ್ಲಾಸ್. BRICK ಬ್ರಿಕ್. ನೆಕ್ಸ್ಟ್ WALKING ವಾಕಿಂಗ್. ನೆಕ್ಸ್ಟ್ GRASS ಗ್ರಾಸ್, THESE ದೀಸ್. ಸೊ 10 ಡಿಕ್ಟೇಷನ್ ವರ್ಡ್ನ ಕೊಟ್ಟಿದ್ದಾರೆ. ಎಲ್ಲ ಡಿಕ್ಟೇಷನ್ ವರ್ಡ್ನು ಬರೆದಿದ್ದಾನೆ. ಸೊ 10 ಔಟ್ ಆಫ್ 10 ಸಿಕ್ಕಿದೆ. ನೆಕ್ಸ್ಟ್ ರೀಡ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್. ಇದಕ್ಕೆ ಟೋಟಲ್ ಆಗಿ 6 ಮಾರ್ಕ್ಸ್ ಇದೆ. ಸೊ ಫಸ್ಟ್ ಪ್ಯಾಸೇಜ್ ನೋಡೋಣ. ಶಿ ಈಸ್ ಜಿಮ್, ಶಿ ಹ್ಯಾಸ್ ಎ ಕ್ಯಾಪ್ ಆ್ಯಂಡ್ ಹ್ಯಾಟ್, ದ ಕ್ಯಾಪ್ ಈಸ್ ರೆಡ್ and the hat is green. Jill likes her cap and hat. ಇದು ಪ್ಯಾಸೇಜು. ಈ ಪ್ಯಾಸೇಜ್ ಕೆಳಗಡೆ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಟೋಟಲ್ ಆಗಿ 6 ಮಾರ್ಕ್ಸ್ ಇದೆ. ಫಸ್ಟ್ ಕ್ವಶನ್ ಬಂದು ಜಿಮ್ ಹ್ಯಾಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಜಿಮ್ ಹ್ಯಾಸ್ ಕ್ಯಾಪ್ ಆ್ಯಂಡ್ ಹ್ಯಾಟ್. ಇಲ್ಲಿ ಹ್ಯಾಟ್ ಆ್ಯಂಡ್ ಕ್ಯಾನ್ ಕೊಟ್ಟಿದ್ದಾರೆ, ಕ್ಯಾಪ್ ಆ್ಯಂಡ್ ಹೆನ್ ಕೊಟ್ಟಿದ್ದಾರೆ, ಕ್ಯಾಪ್ ಆ್ಯಂಡ್ ಹ್ಯಾಟ್. ಸೊ ಕ್ಯಾಪ್ ಆ್ಯಂಡ್ ಹ್ಯಾಟ್ ಆನ್ಸರ್ನ ಇಲ್ಲಿ ಬರೆದಿದ್ದಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ದ ಹ್ಯಾಟ್ ಈಸ್ ಗ್ರೀನ್. ದ ಹ್ಯಾಟ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ರು, ಗ್ರೀನ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ಡು ಯು ಹ್ಯಾವ್ ಎ ಕ್ಯಾಪ್ ಆರ್ ಎ ಹ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೋ ಅಂತ ಬರೆದಿದ್ದಾನೆ. ಅವನ ಹತ್ರ ಕ್ಯಾಪ್ ಅಥವಾ ಹ್ಯಾಟು ಇಲ್ಲ. 4ನೇ ಕ್ವಶನ್ ಬಂದು ವೇರ್ ಡು ಯು ವೇರ್ ಎ ಕ್ಯಾಪ್. ಸೊ ಹೆಡ್ ಅಂತ ಬರೆದಿದ್ದಾನೆ. ಡು ಯು ಲೈಕ್ ಕ್ಯಾಪ್ ಆ್ಯಂಡ್ ಹ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಅಂತ ಬರೆದಿದ್ದಾನೆ. ಟೋಟಲ್ ಆಗಿ 5 ಕ್ವಶನ್ ಇದೆ. ಸೊ 6 ಮಾರ್ಕ್ಸಿಗೆ ಫಸ್ಟ್ ಕ್ವಶನ್ಗೆ 2 ಮಾರ್ಕ್ಸು. ಟೋಟಲ್ ಆಗಿ 5 ಕ್ವಶನ್ ಇದೆ. ಇದಕ್ಕೆ 6 ಮಾರ್ಕ್ಸ್ ಇದೆ. ಫಸ್ಟ್ ಕ್ವಶನ್ಗೆ 2 ಆನ್ಸರ್ ಬರುತ್ತೆ, ಕ್ಯಾಪ್ ಆ್ಯಂಡ್ ಹ್ಯಾಟ್ ಅಂತ. ಸೊ ಅದಕ್ಕೆ 2 ಮಾರ್ಕ್ಸು. ಇನ್ನೆಲ್ಲದು ಕೂಡ ಒಂದೊಂದು ಮಾರ್ಕ್ಸು. ಟೋಟಲ್ ಆಗಿ 6ಗೆ 6 ಸಿಕ್ಕಿದೆ. ನೆಕ್ಸ್ಟ್ 11th ಮೇನ್ ರೈಟ್ 2 ಸೆಂಟೆನ್ಸ್ ಅಬೌಟ್ ದ ಪಿಕ್ಚರ್. ಇದು 4 ಮಾರ್ಕ್ಸ್ ಕ್ವಶನ್ನು. ಇಲ್ಲಿ 2 ಪಿಕ್ಚರ್ನ ಕೊಟ್ಟಿದ್ದಾರೆ. ಸೊ ಆ ಪಿಕ್ಚರ್ ಬಗ್ಗೆ ಬರಿಬೇಕು. ಫಸ್ಟ್ ಪಿಕ್ಚರ್ ಬಂದು ಹೌಸ್. ಸೊ ಇವನೇನು ಬರೆದಿದ್ದಾರೆ ಅಂತ ನೋಡೋಣ. ಹೌಸ್, ದಿಸ್ ಈಸ್ ಎ ಹೌಸ್, ದಿಸ್ ಈಸ್ ಮೈ ಹೌಸ್, ಮೈ ಹೌಸ್ ಈಸ್ ಬಿಗ್, ಮೈ ಹೌಸ್ ಈಸ್ ಪಿಂಕ್. ಸೊ 2 ಸೆಂಟೆನ್ಸ್ ಬರಬೇಕು. ಟೋಟಲ್ ಆಗಿ 4 ಸೆಂಟೆನ್ಸ್ ಬರೆದಿದ್ದಾನೆ. ಅವನಿಗೆ 2 ಮಾರ್ಕ್ಸ್ ಸಿಕ್ಕಿದೆ ಇದಕ್ಕೆ. ನೆಕ್ಸ್ಟ್ ಚಿತ್ರ ಬಂದರು, ನೆಕ್ಸ್ಟ್ ಪಿಕ್ಚರ್ ಬಂದು ಆ್ಯಪಲ್.
ಆ್ಯಪಲ್ ಬಗ್ಗೆ ಏನು ಬರೆದಿದ್ದಾನೆ ಅಂದರೆ ದಿಸ್ ಈಸ್ ಆ್ಯನ್ ಆ್ಯಪಲ್, ದ ಆ್ಯಪಲ್ ಇಸ್ ಬಿಗ್, ದ ಆ್ಯಪಲ್ ಇಸ್ ರೆಡ್. ಸೊ ಎರಡು ಪಿಕ್ಚರಿಗೆ 2 ಸೆಂಟೆನ್ಸ್ ಬರಿಬೇಕಾಗಿತ್ತು. ಸೊ 4 ಮಾರ್ಕ್ಸ್ ಸಿಕ್ಕಿದೆ. 12th ಮೇನ್ ಪ್ಲೂರಲ್ ಫ್ರಾಮ್. ಸೊ 3 ಮಾರ್ಕ್ಸ್ ಕೊಟ್ಟಿದ್ದಾರೆ, 3 ಕ್ವಶನ್ ಇದೆ. ಇಲ್ಲಿ ಸಿಂಗುಲರ್ ಕೊಟ್ಟಿದ್ದಾರೆ, ಪ್ಲೂರಲ್ ಬರೀಬೇಕು. ಫಸ್ಟ್ ಮ್ಯಾಪ್, ಮ್ಯಾಪ್ಸ್, ಟ್ರೈನ್, ಟ್ರೈನ್ಸ್, ಗ್ರೇಪ್, ಗ್ರೇಪ್ಸ್. 3 ಕ್ವಶನ್ಗೆ ಆನ್ಸರ್ ಮಾಡಿದ್ದಾನೆ, 3 ಮಾರ್ಕ್ಸ್ ಸಿಕ್ಕಿದೆ. ಟಿಕ್ ಕರೆಕ್ಟ್ ಆಪ್ಷನ್ಸ್, ಇದಕ್ಕೆ 2 ಮಾರ್ಕ್ಸ್ ಇದೆ. ಸೊ ಟೋಟಲ್ ಆಗಿ 4 ಕ್ವಶನ್ ಕೊಟ್ಟಿದ್ದಾರೆ, ಒಂದೊಂದಕ್ಕೆ ಹಾಫ್ ಮಾರ್ಕ್ಸು. ಫಸ್ಟ್ ಪಿಕ್ಚರ್ ಬಂದ್ಬಿಟ್ಟು ಪಿಕ್ಚರ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಬಂದು 2 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಆಪ್ಷನ್ ಕರೆಕ್ಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಟಿಕ್ ಮಾಡಬೇಕಾಗತ್ತೆ. ಫಸ್ಟ್ ಪಿಕ್ಚರ್ ಬಂದು ಬಾಲ್ ಕೊಟ್ಟಿದ್ದಾರೆ, ಎ ಬಾಲ್ ಆರ್ ಆ್ಯನ್ ಬಾಬ್, ಆ್ಯನ್ ಬಾಲ್ ಅಂತ ಕೊಟ್ಟಿದ್ದಾರೆ. ಸೊ ಬಾಲ್ ಬಂದು ಸ್ಟಾರ್ಟ್ ವಿತ್ ಕಾನ್ಸನೆಂಟ್, ಸೊ ಕಾನ್ಸನೆಂಟ್ ಸೌಂಡ್, ಸೊ ಎ ಬಾಲ್ ಈಸ್ ಕರೆಕ್ಟ್, ಎ ಬಾಲ್ ಟಿಕ್ ಮಾಡಿದ್ದಾನೆ. ನೆಕ್ಸ್ಟ್ ಅಂಬ್ರೆಲಾ, ಅಂಬ್ರೆಲಾ ಈಸ್ ಸ್ಟಾರ್ಟ್ ವಿತ್ ಓವಲ್ ಸೌಂಡ್, ಸೊ ಆ್ಯನ್ ಅಂಬ್ರೆಲಾ ಟಿಕ್ ಮಾಡಿದ್ದಾನೆ. ನೆಕ್ಸ್ಟ್ ಕಪ್, ಎ ಕಪ್ ಆರ್ ಆ್ಯನ್ ಕಪ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಸ್ಟಾರ್ಟ್ ವಿತ್ ಕಪ್, ಸ್ಟಾರ್ಟ್ ವಿತ್ ಕಾನ್ಸನೆಂಟ್ ಸೌಂಡ್, ಸೊ ಎ ಕಪ್. ನೆಕ್ಸ್ಟ್ ಐಸ್ ಕ್ರೀಮ್ ಚಿತ್ರ ಕೊಟ್ಟಿದ್ದಾರೆ, ಐಸ್ ಕ್ರೀಮ್ ಸ್ಟಾರ್ಟ್ ವಿತ್ ಓವಲ್ ಸೌಂಡ್, ಸೊ ಆ್ಯನ್ ಐಸ್ ಕ್ರೀಮ್ ಅಂತ ಟಿಕ್ ಮಾಡಿದ್ದಾನೆ. ಸೊ ಇದಕ್ಕೆ ಟೋಟಲ್ ಆಗಿ 2 ಮಾರ್ಕ್ಸ್ ಸಿಕ್ಕಿದೆ. ನೆಕ್ಸ್ಟ್ ಬಂದು ರೈಟ್ ದ ಫಸ್ಟ್ ಲೆಟರ್ ಕ್ಯಾಪಿಟಲ್, ಯೂಸ್ ಪಂಕ್ಚುಯೇಷನ್. ಅಂದರೆ ಅವರು ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸಲ್ಲಿ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಮಾಡಬೇಕು. ಮತ್ತು ಇಲ್ಲಿ 3 ಪಂಕ್ಚುಯೇಷನ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಡಾಟ್, ಕ್ವಶನ್ ಮಾರ್ಕ್ ಮತ್ತು ಎಕ್ಸ್ಕ್ಲಮೇಟರ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಈ ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಆ್ಯಂಡ್ ಎಕ್ಸ್ಕ್ಲಮೇಟರ್ ಮಾರ್ಕ್ ಇದರಲ್ಲಿ ಯಾವುದಾದ್ರೂ ಒಂದನ್ನು ಆ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. ಸೊ ಟೋಟಲ್ ಆಗಿ ಇದಕ್ಕೆ 5 ಮಾರ್ಕ್ಸ್ ಇದೆ. ಫಸ್ಟ್ ಕ್ವಶನ್ ಬಂದು ಶಿ ಲೈಕ್ಸ್ ಆ್ಯಪಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ನ ಕ್ಯಾಪಿಟಲ್ ಬರೆದಿದ್ದಾನೆ, ಶಿ ಲೈಕ್ಸ್ ಆ್ಯಪಲ್ಸ್, ಆ್ಯಪಲ್ಸ್ ಆದಮೇಲೆ ಫುಲ್ ಸ್ಟಾಪ್ ಹಾಕಿದ್ದಾನೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಿ ಸಾ ಎ ಬ್ಲೂ ಬರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಫಸ್ಟ್ ಲೆಟರು ಕ್ಯಾಪಿಟಲ್ ಬರೆದಿದ್ದಾನೆ. ನೆಕ್ಸ್ಟ್ ವಿ ಸಾ ಎ ಬ್ಲೂ ಬರ್ಡ್ ಆದಮೇಲೆ ಫುಲ್ ಸ್ಟಾಪ್ ಹಾಕಿದ್ದಾನೆ. ಸೊ ದಿಸ್. ನೆಕ್ಸ್ಟ್ ಥರ್ಡ್ ಕ್ವಶನ್, ವಾಟ್ ಈಸ್ ಯುವರ್ ನೇಮ್. ಇದರಲ್ಲಿ ಫಸ್ಟ್ ಲೆಟರು ಡಬ್ಲ್ಯೂ ಕ್ಯಾಪ್ಸಲ್ ಬರೆದಿದ್ದಾನೆ. ನೆಕ್ಸ್ಟ್ ಎಂಡಿಂಗಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾನೆ. ಇದೊಂದು ಕ್ವಶನ್, ಅದಕ್ಕೋಸ್ಕರ ಕ್ವಶನ್ ಮಾರ್ಕ್ ಹಾಕಿದ್ದಾನೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದು ಓ ಮೈ ಡಾಲ್ ಈಸ್ ಹಿಯರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಓ ಕ್ಯಾಪ್ಸಲ್ ಬರೆದಿದ್ದಾನೆ, ನೆಕ್ಸ್ಟ್ ಎಕ್ಸ್ಕ್ಲಮೇಟರ್ ಮಾರ್ಕ್ ಹಾಕಿದ್ದಾನೆ, ಎಂಡಿಂಗಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾನೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬಂದು ಹಿಸ್ ನೇಮ್ ಇಸ್ ಬೆನ್. ಇಲ್ಲಿ ಎಚ್ ಕ್ಯಾಪ್ಸಲ್ ಬರೆದಿದ್ದಾನೆ ಆ್ಯಂಡ್ ಎಂಡಿಂಗಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾನೆ. ಸೊ ಟೋಟಲ್ ಆಗಿ 5 ಕ್ವಶನ್ಗೆ 5 ಮಾರ್ಕ್ಸ್ ಸಿಕ್ಕಿದೆ. ನೆಕ್ಸ್ಟ್ ಅರೇಂಜ್ ದ ಜಂಬಲ್ ವರ್ಡ್ಸ್, ಇದಕ್ಕೆ ಟೋಟಲ್ ಆಗಿ 5 ಮಾರ್ಕ್ಸ್ ಇದೆ. ಫಸ್ಟ್ ಕ್ವಶನ್ ಬಂದು ಆ್ಯಪಲ್ ಚಿತ್ರ ಕೊಟ್ಟಿದ್ದಾರೆ. ಸೊ ಸ್ಪೆಲ್ಲಿಂಗ್ನ ಜಂಬಲ್ಡ್ ಮಾಡಿದ್ದಾರೆ, ಅದನ್ನು ಕರೆಕ್ಟಾಗಿ ಬರೀಬೇಕು. APPLE ಆ್ಯಪಲ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದು ಬಾಯ್ ಐ ಆಮ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟೆನ್ಸ್ ಜಂಬಲ್ಡ್ ಆಗಿದೆ, ವರ್ಡ್ಸ್ ಆಚೀಚೆ ಆಗಿದೆ. ಸೊ ಐ ಆಮ್ ಎ ಬಾಯ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ಬುಕ್ ದಿಸ್ ಎ ಈಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ದಿಸ್ ಈಸ್ ಎ ಬುಕ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಟ್ರೀ ದಟ್ ಈಸ್ ಎ ಟಾಲ್, ದಟ್ ಈಸ್ ಎ ಟಾಲ್ ಟ್ರೀ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬಂದು ಬ್ಯಾಟ್ ಈಸ್ ಇಟ್ ಎ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಟ್ ಚಿತ್ರ ಕೊಟ್ಟಿದ್ದಾರೆ, ಇಟ್ ಈಸ್ ಎ ಬ್ಯಾಟ್ ಅಂತ ಬರೆದಿದ್ದಾನೆ. ಸೊ ಇದಕ್ಕೆ ಟೋಟಲ್ ಆಗಿ 5 ಕರೆಕ್ಟ್ ಆಗಿದೆ. ಸೊ 5 ಮಾರ್ಕ್ಸ್ ಸಿಕ್ಕಿದೆ. ಮೇಕ್ ಮೆನಿ ವರ್ಡ್ಸ್, ಇದು ಟೋಟಲ್ ಆಗಿ 5 ಮಾರ್ಕ್ಸ್, ಒಂದೊಂದಕ್ಕೆ ಹಾಫ್ ಮಾರ್ಕ್ಸ್ ಇದೆ. ಇದು 2.5, ಇದು 2.5 ಮಾರ್ಕ್ಸು. ಇಲ್ಲಿ 2 ವರ್ಡ್ ಕೊಟ್ಟಿದ್ದಾರೆ. ಫಸ್ಟ್ ವರ್ಡ್ ಬಂದು ಎಲಿಫೆಂಟ್. ಈ ಎಲಿಫೆಂಟಲ್ಲಿ ELEPHANT ಇದರಲ್ಲಿ ಏನು ಲೆಟರ್ ಬಂದಿದೆ ಆ ಲೆಟರ್ನ ಯೂಸ್ ಮಾಡಿಕೊಂಡು ಉಳಿದಿರೋ ಟೋಟಲ್ 5 ವರ್ಡ್ಸ್ನ ಬರಿಬೇಕು. ಸೊ ಫಸ್ಟ್ PHANT ಪ್ಯಾಂಟ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ ANT ಆ್ಯಂಟ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ HAT ಹ್ಯಾಟ್ ಬರೆದಿದ್ದಾನೆ. ನೆಕ್ಸ್ಟ್ EAT ಈಟ್ ಅಂತ ಬರೆದಿದ್ದಾನೆ. ನೆಕ್ಸ್ಟ್ TEN ಅಂತ ಬರೆದಿದ್ದಾನೆ. ಟೋಟಲ್ ಆಗಿ 5 ವರ್ಡ್ಸ್ನ ಬರೆದಿದ್ದಾನೆ. ನೆಕ್ಸ್ಟ್ ಕ್ವಶನು ಹಿಪೋಪೊಟಮಸ್ ಅಂತ ಕೊಟ್ಟಿದ್ದಾರೆ. ಹಿಪೋಪೊಟಮಸಲ್ಲಿ ಏನೇನು ಈ ಲೆಟರಲ್ಲಿ ಯಾವುದ್ಯಾವುದು ಈ ವರ್ಡ್ಸಲ್ಲಿ ಏನೇನು ಲೆಟರ್ ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ 5 ವರ್ಡ್ಸ್ನ ಬರಿಬೇಕು. ಇದರಲ್ಲಿ POT ಪಾಟ್, ನೆಕ್ಸ್ಟ್ HIP ಹಿಪ್, ಪೊಟ್ಯಾಟೊ ಅಂತ 3ನೇದು ಬರೆದಿದ್ದಾನೆ.
POTATO ಪೊಟ್ಯಾಟೊ. ನೆಕ್ಸ್ಟ್ ಟೊಮೆಟೊ TOMATO ಟೊಮೆಟೊ. ನೆಕ್ಸ್ಟ್ ಅಪ್ UP ಅಪ್. ಟೋಟಲ್ ಆಗಿ 5 ವರ್ಡ್ನ ಬರೆದಿದ್ದಾನೆ. ಸೊ ಅದಕ್ಕೆ 5 ಮಾರ್ಕ್ಸ್ ಸಿಕ್ಕಿದೆ. ಇದೆಲ್ಲದು ಹಾಫ್ ಆಫ್ ಮಾರ್ಕ್ಸ್ದು. ಇದಕ್ಕೆ 2.5, ಈ ವರ್ಡಲ್ಲಿ ಬರೆದಿರೋದಕ್ಕೆ 2.5 ಮಾರ್ಕ್ಸು. ಟೋಟಲ್ ಆಗಿ 5 ಮಾರ್ಕ್ಸ್ ಸಿಕ್ಕಿದೆ. ಸೊ ಈ ರೀತಿಯಾಗಿ ಮಕ್ಕಳಿಗೆ ನೀವೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಒಳ್ಳೆ ರಿಸಲ್ಟ್ನ ತಗೋಬೋದು. ಔಟ್ ಆಫ್ ಮಾರ್ಕ್ಸ್ ಕೂಡ ತಗೋಬೋದು. ಸೊ ಮಕ್ಕಳಿಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಬೇರೆ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ಏನೇನು ಕ್ವಶನ್ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.